ಮಾನ್ಯ ಕುಮಾರಸ್ವಾಮಿ ಅವರು RCB ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವೀಟ್ ಮಾಡಿದೆ ಅನ್ನೋದನ್ನ ತಾವು ರಾಜ್ಯದ ಜನರಿಗೆ ತೋರಿಸಬೇಕು. ಯಾಕೆ ಅಂತ ಅಂದ್ರೆ ಅವರು ಸುಳ್ಳು ಹೇಳೋದ್ರಲ್ಲಿ, ಮಾತುಗಳನ್ನು ತಿರ್ಚೋದ್ರಲ್ಲಿ ಅವರು ನಿಸೀಮರಿದ್ದಾರೆ. ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಆರೋಗ್ಯ ಸರಿ ಇಲ್ಲ. ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಮಂಗಳೂರು 9ನೇ ತಾರೀಕು ಬಿಜೆಪಿ ನಾಯಕರು ಮಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ ಸರ್. ಮಂಗಳೂರು ಇನ್ಸಿಡೆಂಟ್ಗೆ ಸಂಬಂಧಪಟ್ಟಾಗ ವಿಜಯರ ಪ್ರತಿಪಕ್ಷ ನಾಯಕರು ನೋಡಿ, ಮಂಗಳೂರು ಒಂದು ಅದಕ್ಕೆಯಾದಂಥ ಒಂದು ಇತಿಹಾಸ ಇರತಕ್ಕಂಥದ್ದು. ವಿನಾಕಾರಣ ಆ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣವನ್ನು ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ಯಾರೇ ಜನನಾಯಕರು ಸೌಹಾರ್ದಯುತವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು, ತಿಳಿಯಾಗುವಂಥ ಕೆಲಸ ಮಾಡಬೇಕು. ಜೊತೆಗೆ ಅಲ್ಲಿಯ ಜನರ ಆಶೋತ್ತರಗಳನ್ನು ಈಡೇರಿಸುವಂಥ ಕೆಲಸ ಮಾಡಬೇಕು. ಕೇವಲ ರಾಜಕಾರಣದ ದೃಷ್ಟಿಯಿಂದನೇ ಜನರಿಗೆ ಭಾವನಾತ್ಮಕವಾಗಿ ಎತ್ಕಟ್ಟುವಂಥ ಕೆಲಸ ಇದೆಯಲ್ಲ, ಅದು ಸರಿ ಇಲ್ಲ. ಭಾರತೀಯ ಜನತಾ ಪಕ್ಷದವರ ಏನು ನಿಲುವುಗಳು ನಡೀತಾ ಇದೆ ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅವ್ರೇನಾರ ಮಾಡೋದಿತ್ತು ಅಂತ ಅಂದರೆ ಅವರು ಅದನ್ನು ಕೇಂದ್ರ ಸರ್ಕಾರಕ್ಕೆ ಹೇಳಲಿ. ಅವ್ರ ಸರ್ಕಾರದ ನೀತಿ ನಿಯಮಗಳು, ಅವರು ರಾಜ್ಯಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಅವ್ರು ತೆಗೆದುಕೊಳ್ತಾ ಇರ್ತಕ್ಕಂಥ ತೀರ್ಮಾನಗಳು, ಅದು ಅಲ್ಲಿ ಒಂದು ಕಡೆ ಮಾತು, ಇಲ್ಲೊಂಥರ ಮಾತಿದೆ. ಅದನ್ನು ಅವ್ರ ನಾಯಕರ ಮಾತುಗಳನ್ನು ಗಮನದಲ್ಲಿಟ್ಕೊಂಡು ಆಮೇಲೆ ಸದನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಿಚ್ಚಿಡುವಂಥದ್ದು ಏನಿಲ್ಲ. ನಾನೇ ಅದನ್ನು ಒಪ್ಕೊಳ್ತೀನಿ. ರಾಜ್ಕುಮಾರ್ ಇನ್ಸಿಡೆಂಟ್ ಸಂದರ್ಭದಲ್ಲಿ ಇಬ್ಬರು ಡೆತ್ ಆಗಿದ್ರು ಅಂತ ಕುಮಾರಸ್ವಾಮಿ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಹೇಳಿದ್ನಲ್ಲ, ಅವರು ಬೆಳಗ್ಗೆ ಒಂದು ರಾತ್ರಿ ಒಂದು ಹೇಳ್ತಾರೆ. ಈಗೇನು ಸರ್ಕಾರ ಏನು ಈ ಸಾವಿನ ಬಗ್ಗೆ ಆದಂಥ ದುರಂತದ ಬಗ್ಗೆ ಅವರೇನು ಎಸ್ಕೇಪ್ ಆಗ್ತಾರೆ, ಎಲ್ಲವನ್ನು ಕೂಡ ಒಪ್ಕೊಂಡಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.